ಅವಳ ಜೀವನದಲ್ಲಿ ತುಂಬಾ ಏಕಾಂತವಾಗಿ ಅವಳು ಬೆಳೆದಿದ್ದಾಳೆ. ಪುಸ್ತಕಗಳೇ ಅವಳ ಕಲ್ಪನೆನ ಹೆಚ್ಚಿದೆ. ಅದು ಅಲ್ಲದೆ ನಿಮ್ಮ ಮಗುವಿನ ಸಾವು, ಅದಕ್ಕೆ ನೀನೇ ಕಾರಣ ಅನ್ನೋ ಅವಳ ಕಲ್ಪನೆ. ಇದೇ ರೀತಿ ಹಲವಾರು ಕಾರಣಗಳಿಗೆ ನಿಮ್ಮ ಹೆಂಡತಿ ತೊಂದರೆನ ಅನುಭವಿಸ್ತಾ ಇದ್ದಾಳೆ. ಆದ್ರೆ ಇದು ಒಂದೇ ದಿನದಲ್ಲಿ ವಾಸಿ ಆಗತ್ತೆ ಅಂತಲ್ಲ, ಇದಕ್ಕೆ ತುಂಬಾ ಸಮಯನೇ ಹಿಡಿಯುತ್ತೆ. ಅಂತ ಚೇಂಜಸ್ ನಿಮಗೇನು ಕಾಣಿಸ್ಲಿಲ್ಲ ಅಂತಂದ್ರೆ ನಾನ್ ತಾನಿಗೇನ್ ಹೇಳಿ? ಅವಳು ಯಾವಾಗ್ಲೂ ಅವಳದೇ ಆದಂತಹ ಒಂದು ಲೋಕದಲ್ಲಿ ಬದುಕ್ತಾ ಇದ್ದು ಡಾಕ್ಟರ್. ಅವಳಿಗೆ ಅದೇ ಸಂತೋಷ ಅನ್ಕೊಂಡು ಅದಾಗೆ ಇದ್ಬಿಡ್ಲಿ ಅಂತ ಬಿಟ್ಬಿಟ್ಟೆ ಡಾಕ್ಟರ್. ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರಪಂಚ ಇರುತ್ತೆ ಅಂತ ನೀವು ತಿಳ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡು ನೀವು ಶೇರ್ ಮಾಡ್ಕೊಂಡಾಗ್ಲೇ ಒಂದು ಸಂಬಂಧ ಒಳ್ಳೆ ರೀತಿಲಿ ಬದುಕಕ್ಕೆ ಸಾಧ್ಯ ಆಗೋದು. ನೀವ್ ಹೇಳ್ತಾ ಇದ್ದೀರಾ ಅವಳು ಯಾರು ಇಲ್ದಿರೋ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ. ಆದ್ರೆ ಅವಳ ಮನ್ಸಲ್ಲಿ ಒಬ್ಬ ವ್ಯಕ್ತಿ ಅವಳ ಮುಂದೆನೆ ನಿಂತಿದ್ದಾನೆ. ಅಂದ್ರೆ ಅದನ್ನ ವಿಜುವಲ್ ಹ್ಯಾಲೋಸಿನೇಷನ್ ಅಂತೀವಿ. ಈ ರೀತಿಯ ತುಂಬಾ ಪೇಷಂಟ್ಸ್ ಗಳನ್ನ ನನ್ನ ಜೀವನದಲ್ಲಿ ನೋಡಿದೀನಿ. ಅಂದ್ರೆ ಅವರದೇ ಆದ ಒಂದು ಪ್ರಪಂಚನ ಅವರು ಸೃಷ್ಟಿಸ್ಕೊಂಡಿರ್ತಾರೆ. ಅವರು ಆ ಪಾತ್ರದ ಜೊತೆ ಮಾತಾಡ್ತಾರೆ. ಹಾಗಾದ್ರೆ ಅವಳು ರಾಜನ್ಗೋಸ್ಕರ ಬರ್ದಿರೋ ಪತ್ರಗಳು? ಅವಳ ಮನಸ್ಸಿನಲ್ಲಿ ಇರೋ ಇಮ್ಯಾಜಿನರಿ ಪಾತ್ರಕ್ಕೆ ಅವಳೇ ಕೊಟ್ಟಿರ್ತಕ್ಕಂಥ ಒಂದು ಹೆಸರು ರಾಜನ್ ಅಂತ. ಅವಳಿಗೆ ನಿಮ್ಮೇಲಿರ್ತಕ್ಕಂಥ ದ್ವೇಷ ಮತ್ತೆ ನಿಮ್ಗೇನಾದ್ರೂ ಇಲ್ಲೀಗಲ್ ಅಫೇರ್ ಇರ್ಬೋದು ಅನ್ನೋ ಕಾರಣಕ್ಕೆ ಅವಳು ಈ ರೀತಿ ಬಿಹೇವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ಸರಿಯಾದ ಪರಿಹಾರನ ನಾನು ಕಂಡುಹಿಡಿಬೇಕು ಅಂದ್ರೆ ನಾನು ಭಾವನಾ ಜೊತೆ ಒಂದು ಸಲ ಮಾತಾಡ್ಬೇಕಾಗತ್ತೆ. ಒಂದ್ ವೇಳೆ ಅವಳು ಕಲ್ಪನೆಯ ಪಾತ್ರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ನೀವು ಕೇಳಬೇಕು ಆ ವ್ಯಕ್ತಿ ಮನೆಗೆ ಯಾಕೆ ಬಂದಿದ್ದಾನೆ ಅಂತ. ಆಗ ನೋಡೋಣ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಅಯ್ಯೋ ಹೋಗ್ಲಿಲ್ವಾ? ನೀನು ಹೋಗಿ ಆಮೇಲೆ ಬಾ. ರಾಜ ಇಲ್ಲೇ ಕಾಯ್ತಾ ಇದ್ರೆ ಯಾವ ಪ್ರಯೋಜನನೂ ಇಲ್ಲ. ಯಾವ ಟೈಮಿಗೆ ಆಫೀಸಿಗೆ ಬರ್ತೀನಿ ಅಂತ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು. ಯಾಕೆ ಹಿಂಗ್ ತೊಂದರೆ ತಗೋತೀಯಾ? ಏಯ್, ನಾನು ನನ್ನ ಸ್ವಂತ ಕಾಲ್ ಮೇಲೆ ನಿಂತಿದ್ದೆ, ನಿನ್ಗೇನ್ ಕಷ್ಟ ಹೇಳು? ಹೋಗಿ ನಿನ್ ಕೆಲ್ಸ ನೋಡ್ಕೋ. ಸುಮ್ನೆ ನನ್ಗೆ ತೊಂದರೆ ಕೊಡ್ತೀಯಾ? ಈ ವಯ ಇಲ್ಲೇ ನಿಂತಿರ್ಲಿ. ಪ್ರೀತಿ, ಸಾರಿ ಇವ್ನ ಹೇಗಾದ್ರೂ ಮಾಡಿ ಕಳ್ಸಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಇವನ್ ಸರಿಯಾಗಿ ಫೀಸ್ ಕೊಡಲ್ವಲ್ಲ ಅದಕ್ಕೆ. ಹಾಗಾದ್ರೆ ಅವ್ನು ಹೋಗಿ ಇಡ್ಕೋ. ಒಂದ್ ವೇಳೆ ಹಾಗೆ ಹೇಳಿದ್ರ? ಲೋ ಸಾರ್ ಬಂದ್ರು, ಅವ್ರ ಜೊತೆ ಮಾತಾಡು. ನಮಸ್ಕಾರ ಸರ್. ಇವ್ರನ್ನ ಇರೋದಕ್ಕೆ ಹೇಳ್ತೀರಾ ಹೋಗೋದಕ್ಕೆ ಹೇಳ್ತೀರಾ? ಡೌಟ ಇಲ್ಲ ಸರ್, ಇರು ಅಂತಾನೆ ಹೇಳ್ತಾರೆ. ಇಲ್ಲಿ ನೋಡಿ ಸರ್, ಎಷ್ಟೊತ್ತಿಂದ ಕಾಯ್ತಿದ್ದೇನೆ ಗೊತ್ತಾ? ಅವಳು ಯಾರು ಅಂತ ಗೊತ್ತಾಯ್ತಾ ಸರ್? ಸಾರಿ ಏನ್ ಹೇಳಿದ್ರು ಗೊತ್ತಾಯ್ತಾ? ಕೇಳಿಸ್ಕೊಂಡೆ. ನೀನೇನಿಲ್ಲಿ? ಏನಾದ್ರು ಬೇಕಿದ್ರೆ ಕರಿತೀನಿ, ಹೋಗೋ. ಓಕೆ ಸರ್, ನಡಿ. ರಾಜನ್ಗೆ ಈ ಹುಡುಗಿ ಎಷ್ಟು ದಿನದಿಂದ ಗೊತ್ತು? ನನ್ಗಲ್ಲ ಸರ್, ಅವಳಿಗೆ ನಾನು ತುಂಬಾ ದಿನದಿಂದ ಗೊತ್ತು. ನಾನು ಜೈಲಲ್ಲಿರುವಾಗ್ಲೇ ನನಗೆ ಮೊದಲನೇ ಲೆಟರ್ ಬಂದಿದ್ದು. ಹಾಗಂದ್ರೆ ಹತ್ತತ್ರ 1 ತಿಂಗಳಲ್ವಾ? ಹೌದು ಸರ್. ಆದ್ರೆ ಈ ಪ್ರೀತಿ ವಿಷಯದಲ್ಲಿ ತಿಂಗಳು ದಿನ ಎಲ್ಲ ಲೆಕ್ಕ ಹಾಕ್ಲಿಲ್ಲ ಸರ್. 10 ವರ್ಷ ಪ್ರೀತಿ ಮಾಡಿ ಲವ್ ಮಾಡಿದವರು ಈಸಿಯಾಗಿ ಬಿಟ್ಟೋದಂಗಾಗುತ್ತೆ ಸರ್. ಇದರಲ್ಲಿ ಒಂದು ಫೀಲ್ ಇದೆ ಸರ್. ಇದು ನನ್ನ ಮಚ್ಚಿನ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಪ್ರೀತಿ ಕಣ್ಣಿಲ್ಲ ಅಂತಾರಲ್ಲ ಹಂಗೆ ಸರ್. ಇಲ್ಲ, ಅರ್ಥ ಆಗ್ಲಿಲ್ಲ. ಅದೇನು ಅಂದ್ರೆ ನನ್ನನ್ನ ಯಾರೋ ಇಲ್ಲಿವರೆಗೂ ಪ್ರೀತಿನೇ ಮಾಡಿರ್ಲಿಲ್ಲ. ಆದ್ರೆ ಅವಳನ್ನ ಪ್ರೀತಿಸೋದಕ್ಕೆ ಅವಳಿಗೊಬ್ಬ ಗಂಡ ಇದ್ದಾನೆ. ಅದರಿಂದ ನನಗೆ ಸಮಸ್ಯೆನೇ ಇಲ್ಲ ಸರ್. ಅವನು ಅವಳನ್ನ ಪ್ರೀತಿಸ್ಲಿಲ್ಲ ಅಂದ್ಮೇಲೆ ಅವಳು ಅವನನ್ನ ಪ್ರೀತಿಸಿ ಏನ್ ಪ್ರಯೋಜನ? ಅವಳು ಒಬ್ಬ ಮನುಷ್ಯನ ಹೆಂಡತಿ ಮಿಸ್ಟರ್ ರಾಜನ್. ಯಾರ್ ಹೆಂಡತಿ ಆದ್ರೆ ನನ್ಗೇನು ಸರ್? ನಾನು ಹೇಳ್ದೆ ಅಲ್ವಾ, ಅವಳನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ ಸರ್. ನನಗೆ ಅವಳನ್ನ ಮರೆಯಕ್ಕಾಗಲ್ಲ. ಅದೇನಂದ್ರೆ ಈ ವಿಷಯದ ಸೀರಿಯಸ್ನೆಸ್ ಇನ್ನೂ ರಾಜಂಗ್ ಅರ್ಥ ಆಗಿಲ್ಲ ಅಂತ ಆಯ್ತು. ಆ ಹುಡುಗಿ ಗಂಡ ನಿನ್ ಮೇಲೆ ಕೋರ್ಟಲ್ಲಿ ಒಂದು ಕೇಸ್ ಆಗ್ತಾ ಅಂತ ಇಟ್ಕೋ, ಆಗ ನಿನಗೆ ಗೊತ್ತಾಗೋದು. ಆ ತರ ಸಮಸ್ಯೆ ಎಲ್ಲ ಆಗ್ಬಾರ್ದು ಅಂತ ತಾನೇ ನಿಮ್ಗೆ ಫೀಸ್ ಕೊಡ್ತಾ ಇರೋದು. ಅವಳು ಪ್ರೀತಿ ಮಾಡ್ತಾ ಇರೋದು ನನ್ನನ್ನ, ಅವನನ್ನಲ್ಲ ಅಂತ ಹೇಳಿದ್ರೆ ಕೇಸೆ ಮುಗ್ದೋಗುತ್ತಲ್ಲ. ಏನಾಯ್ತು ಸರ್? ಏನು ಇಲ್ಲ. ಅದೇನಂದ್ರೆ ಒಂದ್ ವೇಳೆ ಅವಳು ಇದನ್ನ ತಮಾಷೆಗೋಸ್ಕರ ಮಾಡಿದ್ರೆ ಸೀರಿಯಸ್ ಆಗಲ್ದೆ ಒಂದ್ ತಮಾಷೆಗೆ ಅಂತ ನಾನು ಅವಳನ್ನ ಕೊಂದ್ಬಿಡ್ತೀನಿ ಸರ್. ನಿಜ ಸರ್. ಅವಳು ನನಗೆ ಮೋಸ ಮಾಡಿದ್ಲು ಅಂತ ಗೊತ್ತಾದ್ರೆ ಖಂಡಿತ ಅವಳ ಕತೆ ಮುಗಿಸ್ತೀನಿ ಸರ್. ಹಾಗಿದ್ರೆ ಕೊಂದು ನೋಡೋ ಅವಳನ್ನ. ನೀವ್ಯಾಕೆ ಟೆನ್ಷನ್ ಆಗ್ತೀರಾ ಸರ್? ಇದಕ್ಕೊಂದು ಪರಿಹಾರ ಕೊಡ್ತೀನಿ ಅಂತ ತಾನೇ ಆ ಲೆಟರ್ನ ತಗೊಂಡೋಗಿದ್ ನೀವು. ನನ್ನ ಪರಿಹಾರ ಏನು ಅಂದ್ರೆ ಇದೆ. ಇಂಥ ಒಂದು ಹೆಣ್ಣು ಇನ್ನು ಮುಂದೆ ನಿನಗೆ ಗೊತ್ತಿಲ್ಲ. ಅವಳು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇನ್ನು ಮುಂದೆ ನಿನ್ನ ಪ್ರಯತ್ನ ಪಡೋ ಆಗಿಲ್ಲ. ನೀನೇನ್ ನಮ್ಮ ಅಪ್ಪನ? ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಾನ್ ಪ್ರೀತಿ ಮಾಡ್ತಾ ಇರೋದು ನಿನ್ನ ಹೆಂಡತಿನಲ್ಲ. ಇಲ್ಲ ಅಂತ ಹೇಳಿದ್ ಯಾರೋ? ಅಲ್ಲ, ನನ್ನ ಫ್ರೆಂಡ್ ಹೆಂಡತಿ ಅವಳು. ಹಂಗಾದ್ರೆ ಈಸಿ ಆಗೋಯ್ತಲ್ಲ ಸರ್. ಅವನ ಜೊತೆ ಹೇಳ್ಬಿಡಿ, ಕಾಂಪ್ರಮೈಸ್ ಆಗ್ಬಿಡೋಣ. ನಿನ್ನ ನಾನು ಬೇಡ ಬೇಡ,
ನಮ್ಮಿಬ್ರಲ್ಲೇ ಒಂದು ಕಾಂಪ್ರಮೈಸ್. ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಕಳ್ಚ್ಕೋ. ಮಿಕ್ಕಿದ ವಿಷಯನ ನಾನೇ ನೋಡ್ಕೋತೀನಿ. ಆ ಲೆಟರ್ ಕೊಡು. ಲೆಟರ್ ನಾನು ಮನೇಲಿಟ್ಟು ಮರ್ತ್ಬಿಟ್ಟೆ. ಏನು ಮರ್ತ್ಬಿಟ್ಟು ಬಂದ್ಯಾ ನೀನು? ಲೆಟರ್ ಕೊಡು. ನನ್ನ ಹತ್ರನೇ ಆಟ ಆಡ್ತೀಯ. ಸರ್, ಇನ್ಮೇಲೆ ಒಂದ್ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಇನ್ಮೇಲೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ಈ ರಾಜನ್ ಏನು ಅಂತ ತೋರ್ಸ್ಬೇಕಾಗುತ್ತೆ. ಅಪತ್ರ ತುಂಡು ಕೊಡ. ಇನ್ನು ಒಂದೇ ಒಂದ್ ಹೆಜ್ಜೆ ಮುಂದೆ ಇಟ್ಟು ಸಾಯಿಸ್ಬಿಡ್ತೀನಿ. ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ಆದ್ರೆ ನಾನು ಆತರ ಎಲ್ಲ ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಅವಳಿಗೋಸ್ಕರ ನಾನು ಒಳ್ಳೆಯವನಾಗಿದ್ದೀನಿ. ಈಗ ಏನಾದ್ರೂ ನೀನು ಅವಕಾಶ ಕೊಟ್ಟೆ ಅಂತ ತಿಳ್ಕೊ, ನಾನು ಮೊದ್ಲಿನ ರಾಜ ಆಗ್ಬೇಕಾಗತ್ತೆ. ಕೊಂದು ಬಿಡ್ತೀನಿ ನೀನು. ನಡಿಯೋ ದಾರಿ ಬೇಡ. ಬೇಡ ಸರ್, ಅವ್ನು ಯಾರು ಹೇಳ್ತೀನಿ ಲವ್ ಮಾಡಿದ್ರೆ ನಮ್ಗೇನೋ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ? ಬಿಡಿ ಸರ್. ಏನು ಅಂತ ನನ್ನ ಹತ್ರನೇ ಬರ್ತಾನೆ ಆಟ ಆಡೋದಕ್ಕೆ. ಲೆಟರ್ ಕೊಡೋ. ಹೋದ ನೋಡು, ಎಲ್ಲ ಹೋಯ್ತು. ಹೋದ್ರೆ ಹೋಗ್ಲಿ ಬಿಡಿ ಸರ್. ಬುದ್ಧಿ ಇಲ್ದೇವ್ರನು. ಸುಮ್ನೆ ನಮ್ಗೆ ಯಾಕೆ ತೊಂದ್ರೆ? ಅಲ್ಲ ಸರ್, ಅವರು ನಿಮ್ ಯಾವ ಫ್ರೆಂಡ್ ಹೆಂಡತಿ ಸರ್? ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ವೇ? ಅಯ್ಯೋ, ಇದ್ರಲ್ಲಿ ನಗು ಅಂತದ್ ಏನೋ ಇದೆ. ಇದನ್ನ ತಿಳ್ಕೋಬೇಕು ಅಂದ್ರೆ ತಲೆನಲ್ಲಿ ಮೂಳೆ ಇರ್ಬೇಕು. ಲೇ, ಆ ಹುಡುಗಿ ನಿನ್ನ ನಿಜವಾಗ್ಲೂ ಯಾಮಾರಿಸ್ತಾ ಇದ್ದಾಳೆ. ಏನ್ ಹೇಳ್ದೆ? ಅವಳ ಹೆಸರು ಏನು ಅಂತ ಹೇಳ್ದೆ? ಮಾಯಾ. ನಿನ್ನ ಹೆಸರು ರಾಜನ್ ತಾನೆ? ನೀ ರಾಜನ್ ಅಂತ ಬಿಟ್ಬಿಟ್ಟು ಸುರೇಶ್ ಅಂತ ಬಿಟ್ಟು ಸೈನ್ ಮಾಡ್ತೀಯಾ? ಇಲ್ಲ. ಮತ್ತೆ ಮಾಯಾ ಅಂತ ಬರೆಯೋದ್ ಬಿಟ್ಬಿಟ್ಟು ಭಾವನ ಅಂತ ಬರ್ದಿದ್ದಾಳೆ. ಇಲ್ಲಿ ನೋಡು. ಒಂದ್ ವಿಷಯ ಅಂತೂ ಗೊತ್ತಾಗ್ತಾ ಇದೆ. ಒಂದ್ ವೇಳೆ ಅವಳ ಹೆಸರು ಭಾವನ ಇರಬಹುದು. ಇಲ್ಲಾಂದ್ರೆ ಅವಳು ನಿಜವಾದ ಹೆಸರು ಭಾವನನೇ ಇರಬಹುದು. ಮನೇಲಿ ಕರೆ ಹೆಸರು ಮಾಯಾ ಇರಬಹುದು. ಮಚ್ಚಾ, ನನ್ ತಲೆನಲ್ಲಿ ಏನೇನೆಲ್ಲ ಓಡ್ತಾ ಇದೆ ಅಂದ್ರೆ. ಏನ್ ಓಡ್ತಾ ಇದೆ? ಆ ಅಡ್ವೊಕೇಟ್ ಇದಾರಲ್ಲ, ಅವ್ರ ಹೆಂಡತಿ ಹೆಸರು ಏನಂತ ಹೇಳ್ದೆ? ಏನಂದೆ? ಅಲ್ಲ, ಒಂದ್ ವೇಳೆ ಈ ಭಾವನ ಅವ್ರ ಹೆಂಡತಿ ಆಗಿದ್ರೆ ನಾವು ಆ ಕಡೆನೂ ವಿಚಾರಿಸಿದ್ರೆ ಹೇಗೆ? ಲೋ ಮಚ್ಚಾ. ಏನೋ ಮಚ್ಚಾ, ಸೂಪರ್ ಕಣೋ. ಒಂದ್ ವೇಳೆ ಹಾಗೇನಾದ್ರೂ ಇದ್ರೆ ಆ ಅಡ್ವೊಕೇಟ್ ನ ಚೆನ್ನಾಗಿ ಆಟ ಆಡ್ಸ್ಬಿಡ್ತೀನಿ ನೋಡು. ಅವನ ನೆನ್ಸ್ಕೊಂಡ ನೀನ್ ಈ ರೀತಿ ಸಂಕಟ ಪಡ್ತಾ ಇರೋದು? ಅದು ಸತ್ಯ. ನಿಜ ಹೇಳೋದಿಕ್ಕೆ ಸಾವಿಗೋಸ್ಕರ ಕಾಯ್ಕೊಂಡಿರ್ಬೇಕು ಅಂತ ಏನಿಲ್ವಲ್ಲ. ಶಿಕ್ಷೆ ಅಲ್ಲ, ನಿನ್ನೊಂತೊಳ್ಳ ನಾನು ಕಟ್ಕೊಂಡಲ್ಲ, ಆ ದೇವ್ರಿಗೆ ನಾನು ಶಾಪ ಹಾಕ್ಬೇಕು. ಅವತ್ತು ನಿನ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ದವನು ನಾನು ಒಬ್ಬನೇ. ಅದನ್ನ ಅರ್ಥ ಮಾಡ್ಕೋ. ನಿನಗೆ ಯಾವಾಗ್ಲೂ ಇರೋನು ನಾನು ಒಬ್ನೇ. ನೀನು ನನ್ನನ್ನು ಅರ್ಥ ಮಾಡ್ಕೋಮ್ಮ. ನನ್ ಮುಟ್ಬಿಡಿ. ಒಂದೇ ದಿವಸ ಇಬ್ರ ಜೊತೆನೂ ಹೀಗಿರೋವಾಗ ನಾನು ಹೇಗೆ ತಾನೆ ಸುಮ್ನಿರ್ಲಿ? ಇನ್ನೊಬ್ಳು ನನ್ ಮನ್ಸನ್ ಮೇಲೆ ಆವರಿಸ್ತಾ ಇದ್ದಾಳೆ.
ರಾಜ್ ನೀವಿಲ್ಲಿ? ಮಾಯಾ ನೆನೆಸ್ಕೊಂಡ್ಲು ನಾನ್ ಬಂದೆ. ಈ ಅಲಾವುದ್ದೀನ್ ಭೂತದ ಬಗ್ಗೆ ಕೇಳಿದೀಯಲ್ಲ? ನಾನೊಂದ್ ಲೆಟರ್ ಕಳ್ಸಿದ್ದೆ. ಅದಕ್ಕಾಗಿ ಅಲ್ವಾ ನೇರವಾಗಿ ಬಂದಿದ್ದು? ಬರ್ಬೇಡಿ ಅಂತ ಬರ್ತಿದ್ನಲ್ಲ. ಆದ್ರೆ ಬಂದಿದ್ದು ಇಷ್ಟ ಆಯ್ತು ತಾನೆ? ಹೌದು ತಾನೆ? ನಾನ್ ನಿಮ್ಗೆ ಇಷ್ಟಪಟ್ಟು ಬರ್ತಿದ್ದಲ್ಲ. ನಾನ್ ಬರೆಯೋ ಹಾಗೆ ಮಾಡಿದ್ದು ಮಾಯಾ, ಅವಳ ಹೆಸರಲ್ಲಿ. ನಾನ್ ಮಾಯಾ ಅಲ್ಲ, ಭಾವನಾ. ಮಾಯಾ, ಸಾರಿ, ಭಾವನಾಳ ಒಂಟಿ ಜೀವನದಲ್ಲಿ ನಾನ್ ಸ್ವಲ್ಪ ಆಕ್ರಮಣ ಮಾಡಿದೆ. ಏನು ಸಮಸ್ಯೆ ಇಲ್ಲ ಅಲ್ವಾ? ಇನ್ ಮುಂದೆ ನೀವು ಬರಬಾರ್ದು ಅಂತಾನೆ ನಾನು ಲೆಟರ್ ಬರ್ತಿತ್ತು. ಯಾವತ್ ಬರ್ಬೇಡ ಅಂತ ಬರ್ದಿದ್ದೆ ನೀನು? ಅದು ಮನೋಜ್ ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ನನಗ್ ರಾಜ್ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಮನೋಜ್ ಕೈಲಿ ತಡ್ಕೊಳಕ್ಕಾಗಲ್ಲ. ನಾನ್ ನಿಮಗ್ ತುಂಬಾ ಬಾರಿ ಲೆಟರ್ ಬರ್ತಿದ್ದೀನಿ, ನನ್ ಮನ್ಸಲ್ಲಿರೋ ಪ್ರೀತಿನೂ ಹೇಳ್ಕೊಂಡಿದ್ದೀನಿ. ಆದ್ರೆ ಅದೆಲ್ಲ ಮನೋಜ್ ಮೇಲಿರೋ ಕೋಪದಿಂದ ಹಾಗೆಲ್ಲ ಬರ್ತಿರೋದು. ರಾಜ್ ನನ್ನ ಕ್ಷಮಿಸು, ನನ್ನ ಮರ್ತು ಬಿಡು ಪ್ಲೀಸ್, ದಯವಿಟ್ಟು ಕೇಳ್ಕೊತೀನಿ. ರಾಜ್, ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ಸರಿ, ನಿನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ತೀನಿ, ಆದ್ರೆ ನನ್ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ತಾನೆ? ಇಲ್ಲ, ಸಾಕು, ನೀನೇನು ಹೇಳ್ಬೇಡ. ಐ ಆಮ್ ಸಾರಿ ರಾಜ್, ಐ ಆಮ್ ವೆರಿ ಸಾರಿ. ನಾನು ನಿನ್ನ ಬಗ್ಗೆ ಏನೂ ಯೋಚಿಸಿಲ್ಲ. ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನಗೆ ನಿಜವಾಗ್ಲೂ ನಾನಂದ್ರೆ ಇಷ್ಟ ಅಂದರೆ ನನಗೆ ಕಷ್ಟ ಕೊಡಬೇಡ. ನಾನು ಯಾವಾಗಲೂ ನಿನಗೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ಆದರೆ ಅದನ್ನ ನೋಡಿದವರು ಏನು ತಗೋತಾರೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊ. ಎಲ್ರಿಗೂ ಕಷ್ಟ ಕೊಟ್ಟು ನಾನು ಸುಖವಾಗಿರಕ್ಕೆ ಬಯಸಲ್ಲ. ಭಾವನಾ, ರಾಜ್, ರಾಜ್ ಪ್ಲೀಸ್, ಮನೋಜ್ ಬಂದಿದ್ದಾರೆ, ಎದ್ದೇಳಿ ಪ್ಲೀಸ್. ಇಲ್ಲಿ ಬನ್ನಿ ರಾಜ್, ನಡೀರಿ, ಮನೋಜ್ ಬಂದಿದ್ದಾರೆ. ಏನು ಇಲ್ಲ, ಅಂತದೇನು ಇಲ್ಲ. ಇಲ್ಲ, ನಾನು ಯಾರ ಜೊತೆ ಮಾತಾಡಿಲ್ಲ. ನಾನು ಅಲ್ಲಿಂದ ಕೇಳಿಸ್ಕೊಂಡೆ ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ. ಅದ್ಯಾರು ಅಂತ ನಾನು ತಿಳ್ಕೊಬೇಕು. ನಾನು ಯಾರ ಜೊತೆ ಮಾತಾಡಿಲ್ಲ ಅಂತ ಹೇಳ್ತಿದ್ದೆ. ಮನೋಜ್, ಇದು ನನ್ನ ಪ್ರೈವೇಟ್ ರೂಮ್, ಇಲ್ಲಿ ಬರೋ ಅಧಿಕಾರ ನಿನಗಿಲ್ಲ. ಹೊರಗಡೆ ಹೋಗಿ. ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ಇವತ್ತು ನಾನು ತಿಳ್ಕೊಳ್ಳೇಬೇಕು. ನೀವು ಯಾರ ಜೊತೆ ಮಾತಾಡ್ತೀರಾ ಅಂತ ನಾನು ಕೇಳಲ್ಲ ಅಲ್ವಾ? ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ. ನನ್ನ ಇಷ್ಟ, ನೀವು ಹೊರಗಡೆ ಹೋಗಿ. ಮನೋಜ್, ಮನೋಜ್, ನೀವು ಹೊರಗೆ ಹೋಗಿ, ಇದು ನನ್ನ ರೂಮ್. ಮನೋಜ್, ದಯವಿಟ್ಟು ಹೊರಗಡೆ ಹೋಗಿ. ಮನೋಜ್, ಇಲ್ಲ, ನಾನು ಬಿಡಲ್ಲ. ಮಾತಾಡ್ತಿದ್ದು ಯಾರ ಜೊತೆ ಅಂತ ನಾನು ತಿಳ್ಕೊಬೇಕು. ಭಾವನಾ, ಭಾವನಾ, ಹೇ ಭಾವನಾ, ಭಾವನಾ, ಹೇ ಭಾವನಾ, 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 ಹೇ ಭಾವನಾ.